ಚುನಾವಣೆಗೆ ಕರ್ನಾಟಕದಿಂದ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ತಯಾರಿಗೆ ಈಗ ಕಸರತ್ತು ಶುರುವಾಗಿದೆ. ಲೋಕಸಭೆ ಚುನಾವಣೆ ಸ್ಪರ್ಧಾವೀರರ ಪಟ್ಟಿ ತಯಾರಿಗೆ ಬಿಜೆಪಿ ಕಸರತ್ತು ಮಾಡ್ತಾ ಇದೆ. ಫೆಬ್ರವರಿ 10ರ ಒಳಗೆ ರಾಜ್ಯ ಬಿಜೆಪಿ ಘಟಕದಿಂದ ಹೈಕಮಾಂಡ್ಗೆ ಸಂಭಾವ್ಯರ ಪಟ್ಟಿ ರವಾನೆ ಮಾಡ್ತಾರಂತೆ. 28 ಕ್ಷೇತ್ರಗಳ ಪೈಕಿ 10ರಿಂದ 12 ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕುವ ಬಗ್ಗೆ ಬಿಜೆಪಿಯಲ್ಲಿ ಭಾರೀ ಚರ್ಚೆ ನಡೀತಾ ಇದೆ. ಈ ಪೈಕಿ 4ರಿಂದ 6 ಹಾಲಿ ಕ್ಷೇತ್ರಗಳಲ್ಲಿ ಹೊಸ ಅಚ್ಚರಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂತಹ ಲೆಕ್ಕಾಚಾರ ಕೂಡ ಬಿಜೆಪಿ ಮಾಡಿಕೊಂಡಿದೆ ಅಂತಕ್ಕಂಥದ್ದು. ಬಟ್ ಕೆಲವು ಕಡೆ ಅವರೇ ರಿಟೈರ್ ಆಗಿದ್ದಾರೆ, ಹಾಲಿ ಸಂಸದರು. ವಿಧಿ ಇಲ್ಲ, ಬೇರೆ ಕ್ಯಾಂಡಿಡೇಟ್ ತರಲೇಬೇಕು. ಲೋಕಸಮರ ಸಮೀಪ ಅಭ್ಯರ್ಥಿಗಳ ಆಯ್ಕೆಗೆ ವೇಗ ಕೊಟ್ಟಿದೆ ಕೇಸರಿ ಪಡೆ. 28 ಕ್ಷೇತ್ರಗಳಲ್ಲೂ ಪ್ರಭಾರಿಗಳಿಂದ ಅಭಿಪ್ರಾಯ ಸಂಗ್ರಹವಾಗ್ತಾ ಇದೆ. ಫೆಬ್ರವರಿ 10ರ ಒಳಗೆ ಸಂಭಾವ್ಯ ಪಟ್ಟಿ ಕಳಿಸುವಂತೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ. ಒಂದು ಕ್ಷೇತ್ರಕ್ಕೆ 2ರಿಂದ 3 ಜನ ಹೆಸರನ್ನು ಫೈನಲ್ ಮಾಡಿ ಕಳಿಸುತ್ತಂತೆ. ಈ ಬಾರಿ 10ರಿಂದ 12 ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ. ಬೇರೆ ದಾರಿ ಇಲ್ಲ, ನಿಮಗೆ ಕ್ಯಾಂಡಿಡೇಟ್ಗಳಿಲ್ಲ. ಈಗ ಶ್ರೀನಿವಾಸ್ ಪ್ರಸಾದ್, ಉದಾಸಿ ಇವರೆಲ್ಲ ರಿಟೈರ್ ಆಗಿದ್ದಾರೆ. ಸೊ ಏನು ಮಾಡ್ತಾರೆ? ಯಾವ್ಯಾವ ಕ್ಷೇತ್ರಗಳಲ್ಲಿ ಹೊಸ ಮುಖ ಅಂತಂದರೆ ಹಾವೇರಿ, ಬೆಳಗಾವಿ, ಚಿತ್ರದುರ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬೆಂಗಳೂರು ಉತ್ತರ, ಕೊಪ್ಪಳ, ಬಳ್ಳಾರಿ, ತುಮಕೂರು, ವಿಜಯಪುರ, ಬಾಗಲಕೋಟೆ, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ. ಬಟ್ ಇದೆಲ್ಲ ಫೈನಲ್ ಆಗಬೇಕು ಅಂದರೆ ಮೊದಲು ನೀವು JDSಗೆ ಯಾವ್ಯಾವ ಕ್ಷೇತ್ರ ಬಿಟ್ಕೊಡ್ತೀರಾ ಅಂತ ಫೈನಲ್ ಮಾಡ್ಕೋಬೇಕು. ಆಮೇಲೆ ಉಳಿದ ಕ್ಷೇತ್ರಗಳಲ್ಲಿ ಯಾರ್ಯಾರನ್ನ ಹಾಕಬೇಕು ಕ್ಯಾಂಡಿಡೇಟ್ ಅಂತ ತೀರ್ಮಾನ ಮಾಡ್ಬೋದು. ಅಚ್ಚರಿ ಅಭ್ಯರ್ಥಿಗಳು ಆಗುತ್ತೆ, ಅದೇನು ದೊಡ್ಡ ವಿಚಾರ ಅಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಇವರು ಹೊಸಬರಿಗೆಲ್ಲ ಮಣೆ ಹಾಕಿದ್ದು ಗೊತ್ತಿತ್ತು. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡಿತಾ ಹೋಗೋಣ. ಸುಕೇಶ್, ಇವಾಗ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ರಾಜ್ಯ ಬಿಜೆಪಿ ಘಟಕದ ಲೆಕ್ಕಾಚಾರ ಏನು? ಅರವಿಂದ್, ಈ ಬಾರಿ ಸುಮಾರು 10ರಿಂದ 12 ಕ್ಷೇತ್ರಗಳಲ್ಲಿ ಹೊಸ ಪ್ರಯೋಗವನ್ನು ಮಾಡ್ತಾರೆ ಅನ್ನುವಂಥ ಚರ್ಚೆ ಬಿಜೆಪಿ ವಲಯದಲ್ಲಿ ನಡೀತಾ ಇರುವಂಥದ್ದು. ಅಂದರೆ ಹಾಲಿ ಸಂಸದರನ್ನು ಬದಲಿಸಿ ಬೇರೆಯವರಿಗೆ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂಥದ್ದು ಇದರ ಹಿಂದಿರುವಂಥ ಲೆಕ್ಕಾಚಾರ ಅನ್ನುವಂಥದ್ದು. ಹಾಗಾಗಿ ಒಂದಷ್ಟು ಕ್ಷೇತ್ರಗಳನ್ನ ಗುರುತಿಸಿ ಅಲ್ಲಿ ಪ್ರಯೋಗವನ್ನು ಮಾಡಬಹುದಾ ಅನ್ನುವಂಥ ಬಗ್ಗೆ ಬಿಜೆಪಿಯಲ್ಲಿ ಚರ್ಚೆ ನಡೀತಾ ಇದೆ ಅನ್ನುವಂಥದ್ದು. ಮತ್ತು ರಾಜ್ಯ ನಾಯಕರ ಅಭಿಪ್ರಾಯವನ್ನು ಕೇಂದ್ರದ ನಾಯಕರ ಗಮನಕ್ಕೂ ತಂದ ನಂತರದಲ್ಲಿ ಅಧಿಕೃತವಾದ ಮುದ್ರೆ ಬೀಳುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಅಲ್ಲಿ ಸಾಧ್ಯತೆ ಏನು? ಅಕಸ್ಮಾತ್ ಅಭ್ಯರ್ಥಿ ಬದಲಿಸಿದ್ರೂ ಕೂಡ ನಾವು ಗೆಲ್ಲಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಬೇರೆ, ಅಥವಾ ಅಭ್ಯರ್ಥಿ ಬದಲಿಸಿದ್ರೆ ಚುನಾವಣೆ ಸ್ವಲ್ಪ ಟಫ್ ಆಗುತ್ತೆ ಎನ್ನುವಂಥ ಪರಿಸ್ಥಿತಿ ಏನಾರಿದ್ರೆ, ಅಥವಾ ಪರ್ಯಾಯ ಅಭ್ಯರ್ಥಿ ಸೂಕ್ತವಾಗಿ ಇಂಥವರೇ ಅನ್ನುವಂಥದ್ದು ಗುರುತಿಸೋದು ಸುಲಭ ಅನ್ನೋದಾದ್ರೆ ಅಂತಹ ಅವಕಾಶಗಳಿದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ತರಬೇಕು ಅನ್ನುವಂಥದ್ದು ರಾಜ್ಯ ನಾಯಕರಲ್ಲಿ ನಡೀತಾ ಇರುವಂಥ ಚರ್ಚೆ ಕೂಡ ಅನ್ನುವಂಥದ್ದು. ಹಾಗಾಗಿ ಈ ಬಾರಿ ಹೊಸ ಮುಖಗಳಿಗೆ ಮಣೆ ಹಾಕುವ ಹೊಸತೊಂದು ಪ್ರಯೋಗವನ್ನು ಮಾಡುವಂತಹ ಪ್ರಯತ್ನಗಳು ಸುಮಾರು 10ರಿಂದ 12 ಕ್ಷೇತ್ರಗಳಲ್ಲಿ ನಡೀಬಹುದು ಅನ್ನುವಂಥ ಮಾತು ಬಿಜೆಪಿ ಪಾಳಯದಿಂದಲೇ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಈ ಬಾರಿಯ ಹೊಸ ಮುಖಗಳ ಪ್ರಯೋಗಕ್ಕೆ ಕ್ಷೇತ್ರವನ್ನು ಗುರುತಿಸುವಂಥದ್ದು, ಅಥವಾ ಅಭ್ಯರ್ಥಿಗೆ ಪರ್ಯಾಯವಾಗಿ ಯಾವ ಅಭ್ಯರ್ಥಿ ಅನ್ನುವಂಥದ್ದು, ಅಥವಾ ಈ ಅಭ್ಯರ್ಥಿಯನ್ನು ಕೈಬಿಡೋಕೆ ಕೊಡಬಹುದಾದಂಥ ಕಾರಣ ಏನು, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಚರ್ಚೆ ಮಾಡಿ ಒಂದು ಅಂತಿಮವಾದ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.